ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ನಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ವಾರದ ಮೊದಲನೇ ದಿನದಲ್ಲಿ ಕರ್ತನೆ, ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ, ಅವಕಾಶಕ್ಕಾಗಿ ಸ್ತೋತ್ರ. ಪ್ರತ್ಯೇಕವಾಗಿ ಇಂದು ನಡೆಯುವಂಥ ಆರಾಧನೆಗಳನ್ನು ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಆತ್ಮನಾದ ದೇವರನ್ನ ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸುವಂತೆ ನಮ್ಮೆಲ್ಲರ ಜೀವಿತದಲ್ಲಿ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇಂದಿನ ಆರಾಧನೆ ನಮ್ಮೆಲ್ಲರ ಜೀವಿತದಲ್ಲಿ ಪ್ರತ್ಯೇಕವಾಗಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಪಟ್ಟಣಗಳಿಗೆ ಆಶೀರ್ವಾದವಾಗಿ ನೀನು ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಆಡುವಂತಹ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಪ್ರಾರ್ಥನೆ ಕಳೆದಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ಮತದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಒಂದು ಇಂಗ್ಲಿಷ್ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸುವ. ಒಂದು ಕನ್ನಡ ಹಾಡನ್ನು ಹಾಡಿ ದೇವರ ನಾಮನ ಮಹಿಮೆಪಡಿಸುವ. ಶ್ರೀಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ ಎಂಬ ಹಾಡನ್ನು ಹಾಡುವ.
ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ಹರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಧರಣಿಗೆ ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಆಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನೆಯಿಂದ ತೆಗೆಯಲು ನನಗಾಗಿ ಬಂದ, ಲೆಕ್ಕವಿಲ್ಲದಷ್ಟು ಪಾಪ ನನ್ನೆಯಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳಾದನ್ನ ಧನ್ಯನಾಗಿ ಮಾಡಲು ಬಂದ, ಉನ್ನನೆಂದು ತಳ್ಳಾದನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತನ ಪುಣ್ಯನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು, ದಿನವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸಿಸಿ ಆನಂದಿಸೋಣ, ಸಂತೋಷ ಪಡೋಣ. ಅದೇ ರೀತಿಯಲ್ಲಿ ಪ್ರವಾದನ ಪುಸ್ತಕದಲ್ಲಿ ನಾವು ಕಾಣುವಂಥದ್ದು, ನಾವು ಉಳಿದಿರುವಂಥದ್ದು ಯೆಹೋವನ ಕರುಣೆಗೆ, ಆತನ ಕೃಪಾವರಗಳು ಎಂದಿಗೂ ನಿಂತು ಹೋಗುವುದಿಲ್ಲ. ಕಳೆದ ದಿನಗಳಲ್ಲಿ, ಕಳೆದ ವಾರಗಳಲ್ಲಿ ನಮ್ಮೊಂದಿಗೆ ಇದ್ದಂತಹ ಅನೇಕರು ಇಂದು ಚರಿತ್ರೆಯ ಭಾಗವಾಗಿ ಮಾರ್ಪಟ್ಟಿರುವಾಗ, ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಮತ್ತೊಂದಾವರ್ತಿ ಜೀವವುಳ್ಳ ದೇಹಿಗಳಾಗಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ದೇವರು ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ದಾವೀದನು ಹಾಡುವ ರೀತಿಯಲ್ಲಿ, ಸತ್ತವರು ಯೆಹೋವನನ್ನು ಸ್ತುತಿಸುವುದಿಲ್ಲ, ಅವರು ನಿನ್ನ ನಂಬಿಕೆಯನ್ನು ಹೊಗಳೋದಿಲ್ಲ. ಆದರೆ ಜೀವದಿಂದಿರುವಂತಹ ನಾವುಗಳು ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ದೇವರ ಸತ್ಯತೆಯನ್ನು, ದೇವರ ನೀತಿಯನ್ನು, ದೇವರ ನಂಬಿಗಸ್ತಿಕೆಯನ್ನು, ದೇವರ ಒದಗಿಸುವಿಕೆಯನ್ನು
ಮತ್ತೊಂದು ಆವರ್ತಿ ಮನನ ಮಾಡುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರಬೇಕು. ಕಳೆದ ದಿನದಲ್ಲಿ ಕೇವಲ 45 ವರ್ಷ ಪ್ರಾಯವಿರುವಂಥ ಒಬ್ಬ ಸೇವಕರು ಲೋಕವನ್ನು ಬಿಟ್ಟಾಗಲಿ ಹೋದರು. ಕೇವಲ 45 ವರ್ಷ ಪ್ರಾಯ. ಇಂತಹ ಒಂದು ಸಂದಿಗ್ಧತೆಯ ಪರಿಸ್ಥಿತಿಗಳಲ್ಲಿ ನಾವು ಬದುಕ್ತಾ ಇದ್ದೇವೆ. ಎರಡು ವಿಚಾರ ಮನುಷ್ಯನ ಜೀವಿತದಲ್ಲಿ ಸಂಭವಿಸುವಂಥದ್ದಾಗಿದೆ. ಪ್ರತ್ಯೇಕವಾಗಿ 1 ಥೆಸಲೋನಿಕ 4ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಯಾವ ಮಾತುಗಳಿಂದ? ದೇವರ ಕರ್ತನು ತಾನೇ ಆಜ್ಞಾಘೋಷದೊಡನೆ ಪ್ರಧಾನ ದೂತನ ಶಬ್ದದೊಡನೆ ದೇವರ ತುತ್ತೂರಿದನೆಯೊಡನೆ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿದ್ದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕೆ ಅವರ ಸಂಗಡ ಮೇಘ ವಾಹನರೂಢರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಇವೆರಡು ಮನುಷ್ಯನ ಜೀವಿತದಲ್ಲಿ ನಿಶ್ಚಯಿಸಿರುವಂಥ ಒಂದು ಕಾರ್ಯ. ಒಂದು ನಮ್ಮ ಮರಣ, ಇಲ್ಲ ಕರ್ತನ ಬರೋಣ. ಇವೆರಡನ್ನ ಯಾರಿಂದಲೂ ಪ್ರವಾದಿಸುವುದಕ್ಕೆ ಸಾಧ್ಯವಿಲ್ಲ, ಮುಂಚಿತವಾಗಿ ತಿಳಿಸುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಪೌಲನು ಥೆಸಲೋನಿಕದ ವಿಶ್ವಾಸಿಗಳಿಗೆ ಹೇಳುವಂಥದ್ದು ಈ ಮಾತುಗಳಿಂದ ಏನು? ಒಂದು, ಯಾವುದೇ ಕ್ಷಣದಲ್ಲಿ ನಮ್ಮ ಜೀವಿತ ಕೊನೆಗೊಳ್ತದೆ. 90ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ನಮ್ಮ ದಿನವು ಕೊಂಚವೇ ಎಂದು ಎಣಿಸುವ ಹಾಗೆ ನಮಗೆ ಜ್ಞಾನದ ಹೃದಯವನ್ನು ದಯಪಾಲಿಸು. ಟೀಚರ್ಸ್ ಟು ಕೌಂಟ್ ಅವರ್ ಡೇಸ್. ಇಂಗ್ಲಿಷಲ್ಲಿ ಹೇಳಿರುವಂಥದ್ದು ಟೀಚರ್ಸ್ ಟು ಕೌಂಟ್ ಅವರ್ ಡೇಸ್. ನಮ್ಮ ದಿನವನ್ನ ಎಣಿಸುವುದಕ್ಕೆ ನಮಗೆ ಕಲಿಸ್ಕೊಡು. ಎರಡು ವಿಚಾರ, ಒಂದು ನಮ್ಮ ಮರಣ, ಎರಡು ಕರ್ತನ ಬರೋಣ. ಹೀಗಿರುವುದರಿಂದ ಯಾವ ಮನುಷ್ಯನಿಗೂ ಹೊಗಳಿಕೊಳ್ಳುವುದಕ್ಕೆ, ಹೆಚ್ಚಳ ಪಡುವುದಕ್ಕೆ ಯಾವ ಆಸ್ಪದವೂ ಇಲ್ಲ. ಕಾರಣ, ನಾವು ಪ್ರತಿ ಕ್ಷಣ ಸಿದ್ಧತೆಯುಳ್ಳವರಾಗಿರಬೇಕು. 10 ಕನ್ನಿಕೆಯರ ಸಾಮ್ಯದಲ್ಲಿ ಯೇಸುಸ್ವಾಮಿ ಹೇಳುವಂಥದ್ದು, 5 ಜನ ಬುದ್ಧಿವಂತರು, 5 ಜನ ಬುದ್ಧಿ ಇಲ್ಲವರು. ಬುದ್ಧಿವಂತರು ತಮ್ಮ ಹಾರತಿಯೊಡನೆ ತಮ್ಮ ದೀಪದೊಡನೆ ಎಣ್ಣೆಯನ್ನು ಸಹ ಶೇಖರಿಸಿ ಇಟ್ಟುಕೊಂಡಿದ್ರು. ಮದಲಿಂಗನು ಬರುವಂಥದ್ದು ತಡ ಮಾಡಿದಾಗ ಏನಾಯ್ತು? ಬುದ್ಧಿ ಇಲ್ಲದವರ ಕೈಯಲ್ಲಿ ಇದ್ದಂತಹ ಎಣ್ಣೆ ಖಾಲಿಯಾಗೋಯ್ತು. ಆದರೆ ಬುದ್ಧಿವಂತರು ಮದಲಿಂಗನು ಒಂದೊಂದು ದಿನ ಬರುವಂಥದ್ದು ತಡ ಮಾಡುವಾಗಲೂ ಅವರು ಎಣ್ಣೆಯನ್ನ ಶೇಖರಿಸುವಂಥದ್ರಲ್ಲಿ ಯಾವ ಆಲಸ್ಯವನ್ನು ಮಾಡಲಿಲ್ಲ. ಅವರು ಪ್ರತಿದಿನ ಏನು ಮಾಡ್ತಾ ಇದ್ರು? ಎಣ್ಣೆಯನ್ನ ಶೇಖರಣೆ ಮಾಡಿಡ್ತಾ ಇದ್ರು. ಒಂದು ಅರ್ಥದಲ್ಲಿ ಹೇಳಿದ್ರೆ ಅವರು ಪ್ರತಿದಿನ ತಮ್ಮನ್ನು ತಾವೇ ಪವಿತ್ರತೆಯಲ್ಲಿ ಕಾಪಾಡಿಕೊಳ್ತಾ ಇದ್ರು. ಯಾಕೆಂದ್ರೆ ಪವಿತ್ರತೆ ಇಲ್ಲದೆ ದೇವರ ಸನ್ನಿಧಾನಕ್ಕೆ ಸೇರುವಂಥದ್ದು ಅಸಾಧ್ಯವಾದಂತಹ ಮಾತು. ಇಲ್ಲಿ ಪೌಲನು ಹೇಳುವಂಥದ್ದು ಈ ಮಾತುಗಳಿಂದ, ಯಾವ ಮಾತುಗಳಿಂದ? ಒಂದು, ಕರ್ತನ ಬರೋಣ, ಅಥವಾ ಎರಡು, ನಮ್ಮ ಮರಣ. ಇವೆರಡು ನಿಶ್ಚಿತವಾಗಿರುವಂಥದ್ದಾಗಿದೆ. ನನಗೆ ಕೇವಲ 45 ವರ್ಷ, ನನಗೆ ಕೇವಲ 47 ವರ್ಷ, ನನಗೆ ಕೇವಲ 50 ವರ್ಷ, ನನಗೆ ಕೇವಲ 15 ವರ್ಷ, ನಾನು ಬಾಳುವುದಕ್ಕೆ ಇನ್ನೂ ವರ್ಷಗಳು ಬಾಕಿ ಉಂಟು ಎಂಬುದಾಗಿ ಚಿಂತಿಸುವುದಕ್ಕೆ ನಮಗೆ ಆಸ್ಪದವಿಲ್ಲ. ಎನಿ ಟೈಮ್, ಎನಿ ಮೂಮೆಂಟ್
ಈ ಎರಡರಲ್ಲಿ ಒಂದು ಕಾರ್ಯ ಸಂಭವಿಸ್ತದೆ. ಸೊ ಆದ್ರಿಂದ ನಾವೇನು ಮಾಡಬೇಕು? ಈ ಮಾತುಗಳ ಮೂಲಕ ನಮ್ಮನ್ನು ನಾವು ಸಂತೈಸ್ಕೊಳ್ಬೇಕು ಅಂದ್ರೆ ಸಿದ್ಧರಾಗಬೇಕು. ಪ್ರಿಯರೇ, ಸೊ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ಭಾನುವಾರವನ್ನ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡಿರುವ ನಾವುಗಳು ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಈ ಮುಂಜಾನೆಯಲ್ಲಿ ನಮ್ಮಲ್ಲಿ ನಾವೇ ಮತ್ತೊಂದಾವರ್ತಿ ದೇವರ ಸನ್ನಿಧಾನದಲ್ಲಿ ಪರೀಕ್ಷಿಸಿಕೊಳ್ಳುವಂಥವರಾಗಿರಬೇಕು. ಕ್ರೈಸ್ತ ಜೀವಿತ ಒಂದು ಸೈದ್ಧಾಂತಿಕವಾದಂತಹ ಜೀವಿತವಲ್ಲ. ಕ್ರೈಸ್ತ ಜೀವಿತ ಅನ್ನುವಂಥದ್ದು ಒಂದು ಥಿಯೋರಿಟಿಕಲ್, ಒಂದು ಸೈದ್ಧಾಂತಿಕವಾದಂತಹ ಒಂದು ಜೀವಿತವಲ್ಲ. ಸೊ ಬದಲಾಗಿ ಇದು ಒಂದು ಪ್ರಾಯೋಗಿಕವಾದಂತಹ ಜೀವಿತ. ಸೊ ಕ್ರೈಸ್ತ ಜೀವಿತವನ್ನ ಸತ್ಯವೇದದ ಭಾಗಗಳನ್ನ ಬಾಯಿಪಾಠ ಮಾಡುವುದರಿಂದ, ಧಾರ್ಮಿಕ ಆಚರಣೆಗಳಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳುವುದರಿಂದ, ಅಥವಾ ಧಾರ್ಮಿಕವಾದ ವಿಧಿವಿಧಾನಗಳನ್ನು ಆಯಾ ಕಾಲಗಳಲ್ಲಿ ಆಯಾ ಸಮಯಗಳಲ್ಲಿ ನಾವು ನೆರವೇರಿಸುವುದರಿಂದ ಇದನ್ನು ಪೂರ್ತಿಗೊಳಿಸುವುದಕ್ಕೆ ಸಾಧ್ಯವಿಲ್ಲ. ಕ್ರೈಸ್ತ ಜೀವಿತ ಅನ್ನುವಂಥದ್ದು ಇದು ಒಂದು ಪ್ರಾಯೋಗಿಕವಾದಂತಹ ಜೀವಿತ. ನಾವು ಈ ಲೋಕದಲ್ಲಿ ಬದುಕಿರುವ ತನಕ ಪ್ರಾಯೋಗಿಕವಾಗಿ ಜೀವಿಸಿ ಮುಕ್ತಾಯಗೊಳಿಸಬೇಕಾದಂತಹ ಒಂದು ಜೀವಿತ, ಅದೇ ನಿಜವಾದ ಕ್ರೈಸ್ತ ಜೀವಿತ ಅನ್ನುವಂಥದ್ದು. ಸೊ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ಹೇಗೆ ಅಥವಾ ಯಾವ ರೀತಿಯಲ್ಲಿ ನಮ್ಮ ಕ್ರೈಸ್ತ ಜೀವಿತವನ್ನು ಒಂದು ಪ್ರಾಯೋಗಿಕವಾಗಿ ನಿರ್ವಹಿಸಬಹುದು ಎಂಬುದನ್ನು ನಾವು ಧ್ಯಾನ ಮಾಡುವ. ಇಂದು ನಾವು ಧ್ಯಾನಿಸುವಂತಹ ಶೀರ್ಷಿಕೆ ಅನ್ನುವಂಥದ್ದು ಯೇಸು ಕ್ರಿಸ್ತನೊಂದಿಗೆ ಮರಣಿಸುವಂಥದ್ದು ಮತ್ತು ಜೀವಿಸುವಂಥದ್ದು, ಅಥವಾ ಕ್ರಿಸ್ತನೊಂದಿಗೆ ಸಾಯುವಂಥದ್ದು ಮತ್ತು ಎದ್ದೇಳುವಂಥದ್ದು. ನೋಡಿ, ರೋಮಾಪತ್ರಿಕೆ 6ನೇ ಅಧ್ಯಾಯದಲ್ಲಿ ಪೌಲನು ಕೆಲವು ವಿಚಾರಗಳನ್ನು ಹೇಳಿರುವಂಥದ್ದಾಗಿ ನಾವು ನೋಡುತ್ತೇವೆ. ಪ್ರತ್ಯೇಕವಾಗಿ ಅದರ 2ನೇ ವಾಕ್ಯದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯದು. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಉಣಲ್ಪಟ್ಟೆವು. ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ಹೇಗೆಂದರೆ, ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ, ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಪಾಪದೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ನೋಡಿ, ಕ್ರೈಸ್ತ ಸಭೆಗಳಲ್ಲಿ ಇರುವಂತಹ ಕೆಲವು ಸಂಸ್ಕಾರಗಳು, ರೋಮನ್ ಕ್ಯಾಥೋಲಿಕ್ ಸಭೆಯನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅವರು ಪ್ರತ್ಯೇಕವಾಗಿ 7 ವಿಧದ ಸಂಸ್ಕಾರಗಳನ್ನು
ತಮ್ಮ ಸಭಾ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಂಡಿರುವಂಥದ್ದಾಗಿ ನಾವು ನೋಡುತ್ತೇವೆ. ಪ್ರೊಟೆಸ್ಟೆಂಟ್ ಸಭೆಗಳಲ್ಲಿ 2 ವಿಧವಾದಂತಹ ಸಂಸ್ಕಾರಗಳು ಚಾಲ್ತಿಯಲ್ಲಿ ಇರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಈ 2 ಸಭೆಗಳಲ್ಲಿ ಉದುವಾಗಿ ಇರುವಂತಹ ಸಂಸ್ಕಾರಗಳು ಅನ್ನುವಂಥದ್ದು, 1 ದೀಕ್ಷಾಸ್ಥಾನ, 2 ಕರ್ತನ ಭೋಜನ ಅಥವಾ ಕರ್ತನ ಮೇಜೆ. ದೀಕ್ಷಾಸ್ಥಾನ ಅನ್ನುವಂಥದ್ದು ಏನಾಗಿದೆ? ದೀಕ್ಷಾಸ್ಥಾನ ಅನ್ನುವಂಥದ್ದು ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಒಂದು ಸಂಕೇತವಾಗಿದೆ. ಇಟ್ ಇಸ್ ಸಿಂಬೋಲಿಕ್. ದೀಕ್ಷಾಸ್ಥಾನದ ಸಮಯದಲ್ಲಿ ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳುವ ವ್ಯಕ್ತಿ ಆತ ನೀರಿನಲ್ಲಿ ಮುಳುಗುವಾಗ ಅವನು ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಮತ್ತು ಊನುಡುವಿಕೆಯ ಒಂದು ಸಿಂಬೋಲ್ ಆಗಿ ಆತನು ನೀರಿನಿಂದ ಮೇಲಕ್ಕೆ ಬರುವಾಗ ಯೇಸುವಿನ ಪುನರುತ್ಥಾನವನ್ನ ಗುರುತಿಸುವಂತಹ ಒಂದು ಸಂಕೇತವಾಗಿ ಇದನ್ನು ನಾವು ಪರಿಗಣಿಸ್ತೇವೆ. ದೀಕ್ಷಾಸ್ಥಾನ ಅನ್ನುವಂಥದ್ದು ಕ್ರೈಸ್ತರ ಒಂದು ಹೊಸ ಜೀವನದ ಸಂಕೇತವಾಗಿದೆ. ದೀಕ್ಷಾಸ್ಥಾನ ಅನ್ನುವಂತಹ ಪದ ಗ್ರೀಕ್ ಪದವಾದ ಬ್ಯಾಪ್ಟೈಸ್ನಿಂದ ಬಂದಿರುವಂಥದ್ದು. ಇದರ ಅರ್ಥ ಮುಳುಗುವುದು ಅಥವಾ ಎಂಬುದಾಗಿ ನಾವು ನೋಡುತ್ತೇವೆ. ನೋಡಿ, ದೀಕ್ಷಾಸ್ಥಾನ ಯೇಸುವಿನೊಂದಿಗೆ ನಮ್ಮನ್ನು ನಾವೇ ಗುರುತಿಸಿಕೊಳ್ಳುವಂಥದ್ದು ಎಂಬುದಾಗಿ ನಾವು ರೋಮಾಪತ್ರಿಕೆಯಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಇಲ್ಲಿ ಪೌಲನು ರೋಮಾಪುರದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳುವುದೇನೆಂದರೆ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ನೀವು ದೀಕ್ಷಾಸ್ಥಾನವನ್ನ ಮಾಡಿಸಿಕೊಂಡಿದ್ದೀರಿ. ದೀಕ್ಷಾಸ್ಥಾನ ಅನ್ನುವಂಥದ್ದು ನಾವು ಯೇಸು ಕ್ರಿಸ್ತನೊಂದಿಗೆ ನಮ್ಮನ್ನು ನಾವೇ ಗುರುತಿಸಿಕೊಳ್ಳುವುದಕ್ಕೆ ತೆಗೆದುಕೊಳ್ಳುವಂತಹ ಒಂದು ಬಾಹ್ಯವಾದ ಆಚಾರ ಎಂಬುದಾಗಿ ಇದರ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯನ್ನ ಮುಗಿಸಿ ಆತನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನೊಂದಿಗಿದ್ದ ಶಿಷ್ಯರನ್ನ ಕರೆದು ಅವರಿಗೆ ಒಂದು ದೌತ್ಯವನ್ನ, ಒಂದು ನಿಯೋಗವನ್ನ ಕೊಡುವಂಥದ್ದಾಗಿ ನಾವು ನೋಡುತ್ತೇವೆ. ಮತ್ತಾಯನ ಸುವಾರ್ತೆ ಅದರ 28ನೇ ಅಧ್ಯಾಯದ 18ರಿಂದ 20 ವಾಕ್ಯಗಳಲ್ಲಿ ನಾವು ನೋಡುವಂಥದ್ದು, ಯೇಸು ಸ್ವಾಮಿ ಅವರನ್ನ ಹತ್ತಿರ ಕರೆದು ಹೇಳ್ತಾ ಇದ್ದಾನೆ, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಸೊ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನ ಏನು ಮಾಡಿ ನನ್ನ ಶಿಷ್ಯರನ್ನಾಗಿ ಮಾಡ್ರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಮಾಡಿಸ್ರಿ. ಅಲ್ಲಿಗೆ ಮಾತ್ರವಲ್ಲ, ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡ್ರಿ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ನಮ್ಮ ಕರ್ತನಾದ ಯೇಸು ಸ್ವಾಮಿ ಕೇವಲ ಶಿಷ್ಯರಿಗೆ, ಆದಿಮ ಕಾಲದ ಶಿಷ್ಯರಿಗೆ ಮಾತ್ರವಲ್ಲ, ಪ್ರತಿಯೊಬ್ಬ ಕ್ರೈಸ್ತರಿಗೆ ಕೊಟ್ಟಂತಹ ಒಂದು ಶ್ರೇಷ್ಠವಾದ ನಿಯೋಗ ಅಥವಾ ಕರ್ತನು ನಮಗೆ ಕೊಟ್ಟಿರುವಂತಹ ಒಂದು ಶ್ರೇಷ್ಠವಾದ ನಿಯೋಜನೆ
ಅಥವಾ ಗ್ರೇಟ್ ಕಮಿಷನ್ ಅನ್ನುವಂಥದ್ದು ಪ್ರತಿ ನರರಿಗೂ, ಪ್ರತಿ ನರ ಪ್ರಾಣಿಗಳಿಗೂ ಸುವಾರ್ತೆಯನ್ನ ತಲುಪಿಸುವಂಥದ್ದು. ನೋಡಿ, ಕಳೆದ ವಾರ ಯೆಶಾಯನ ಕುರಿತಾಗಿ ನಾವು ತಿಳ್ಕೊಂಡ್ವಿ. ಯೆಶಾಯನು ಉನ್ನತೋನ್ನತದಲ್ಲಿ ಆಸನರೂಢನಾದ ದೇವರನ್ನ ಕಂಡಾಗ ತಾನು ಒಬ್ಬ ಅಪವಿತ್ರನೆಂಬುದನ್ನ ಮನನ ಮಾಡಿಕೊಂಡ. ಸೊ ಯಾವಾಗ ಸಾರಾಫಿಯರಲ್ಲಿ ಒಬ್ಬನು ಅವನ ಅಪವಿತ್ರವನ್ನ ದೂರ ಮಾಡಿದಾಗ, ತದನಂತರವಾಗಿ ಯೆಹೋವನು ಹೇಳುವಂಥದ್ದು, ಯಾರನ್ನ ಕಳುಹಿಸಲಿ, ಯಾರು ನನಗಾಗಿ ಹೋಗ್ತಾರೆ ಆ ಎಂಬ ಶಬ್ದವನ್ನ ಕೇಳಿದಾಗ ಬಾಲಕನಾದಂತಹ ಅಥವಾ ಯೌವನಸ್ಥನಾದಂತಹ ಯೆಶಾಯನು ಹೇಳುವಂತ ಮಾತು, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು. ಕಾರಣ, ದೇವರ ಪವಿತ್ರತೆಯನ್ನ ಯೆಶಾಯನು ದೃಷ್ಟಿಸಿದಾಗ ಆ ದೇವರ ಪವಿತ್ರತೆಯ ಕುರಿತಾಗಿ ಜನರಿಗೆ ತಿಳಿಸಬೇಕೆಂಬ ಬಯಕೆ ಯೆಶಾಯನಿಗೆ ಬರುವಂತದ್ದಾಗಿ ನಾವು ನೋಡ್ತೇವೆ. ನೋಡಿ, ಯೇಸು ಸ್ವಾಮಿ ಆತನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನೊಂದಿಗಿದ್ದಂತಹ ಶಿಷ್ಯರಿಗೆ ಕೊಟ್ಟಂತಹ ಒಂದು ಶ್ರೇಷ್ಠವಾದ ನಿಯೋಗ ಅನ್ನುವಂಥದ್ದು, ನೀವು ಪ್ರತಿ ಮಾನವರಿಗೆ, ಭೂಲೋಕದ ಎಲ್ಲ ಕಡೆಗೆ, ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ. ಯೇಸು ಸ್ವಾಮಿಯ ಸಂಗಡ 3.5 ವರ್ಷಗಳ ಕಾಲ ಯೇಸುವಿನ ಬೋಧನೆಯನ್ನ ಕೇಳಿದಂತಹ ಶಿಷ್ಯರು, ಯೇಸು ಮಾಡಿದಂತಹ ಅದ್ಭುತಗಳನ್ನ ದೃಷ್ಟಿಸಿದಂತಹ ಶಿಷ್ಯರು, ಯೇಸು ಕ್ರಿಸ್ತನು ಪರಲೋಕಕ್ಕೆ ಒಯ್ಯಲ್ಪಟ್ಟ ನಂತರವಾಗಿ ಅಪೊಸ್ತಲರ ಕೃತ್ಯ ಪುಸ್ತಕವನ್ನು ಕಲಿಯುವಾಗ ನಮಗೆ ಗೊತ್ತಾಗ್ತದೆ, ಅವರು ಪವಿತ್ರಾತ್ಮ ಭರಿತರಾಗಿ, ಪವಿತ್ರಾತ್ಮನ ಬಲದಿಂದ ತುಂಬಿದವರಾಗಿ ಸುವಾರ್ತೆಯನ್ನ ಸಾರುವುದಕ್ಕೆ ಪ್ರಾರಂಭಿಸಿದರು. ಕಾರಣ, ಒಬ್ಬ ಮನುಷ್ಯನಿಗೆ ಇದಕ್ಕಿಂತಲೂ ಶ್ರೇಷ್ಠವಾದಂತಹ ಒಂದು ನಿಯೋಗ ಮಾಡುವುದಕ್ಕೆ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ. ಇದು ಅನೇಕರು ದೇವರ ಸೇವೆಯನ್ನ ಅತ್ಯಂತ ಕನಿಷ್ಠವಾದಂಥದ್ದಾಗಿ ಕಾಣುವುದಕ್ಕೆ ಕಾರಣ, ಇವರು ಯಥಾರ್ಥವಾದಂತಹ ದೇವರ ಆ ಒಂದು ಸಾನ್ನಿಧ್ಯವನ್ನ ಅನುಭವಿಸದೆ ಇರುವುದರ ಫಲವಾಗಿ. ನೋಡಿ, ಯೆಶಾಯನು ಉನ್ನತೋನ್ನತದಲ್ಲಿ ಆಸನರೂಢನಾದ ದೇವರನ್ನ ಕಂಡಾಗ, ಅದುವರೆಗೂ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡುವಂಥದ್ದು, ಇತರೆ ಜನಾಂಗವನ್ನ, ಇತರೆ ಜನರನ್ನ ನೋಡಿ ಯೆಶಾಯನು ಹೇಳುವಂಥದ್ದು ಅಯ್ಯೋ ಅಯ್ಯೋ ಎಂಬುದಾಗಿ. ಆದರೆ ತೇಜಸ್ಸಿಂದ ಸಂಪೂರ್ಣತೆಯಿಂದ ಕೂಡಿರುವಂಥ ದೇವರನ್ನು ನೋಡಿದಾಗ ಯೆಶಾಯನಿಗೆ ಗೊತ್ತಾಗಿತ್ತು, ನಾನು ಇವರಕ್ಕಿಂತಲೂ ಶ್ರೇಷ್ಠನಲ್ಲ ಎಂಬುದಾಗಿ. ಶ್ರೇಷ್ಠನಾದ ದೇವರನ್ನ ಕಂಡಾಗ ಯೆಶಾಯನು ಹೇಳುವಂಥದ್ದು, ನಾನು ಈ ಶ್ರೇಷ್ಠನಾದ ದೇವರ ಒಬ್ಬ ಮೆಸೆಂಜರ್ ಆಗಿ ಮುಂದೆ ಹೋಗುವುದಕ್ಕೆ ನಾನು ಸಿದ್ಧನಿದ್ದೇನೆ ಎಂಬುದಾಗಿ. ಸೊ ಇಲ್ಲಿ ನಾವು ನೋಡುವಂಥದ್ದು, ದೇವರು ಕೊಟ್ಟಂತಹ ಒಂದು ಶ್ರೇಷ್ಠ ನಿಯೋಗ ಜಗತ್ತಿಗೆಲ್ಲ ಅಥವಾ ಎಲ್ಲ ನರರಿಗೆ ಸುವಾರ್ತೆಯನ್ನ ತಲುಪಿಸುವಂಥದ್ದು. ಇದು ಅತ್ಯಂತ ತ್ರಾಸದಾಯಕವಾದ, ಅತ್ಯಂತ ಕಷ್ಟಕರವಾದಂತಹ ಒಂದು ಕೆಲಸ ಪ್ರಿಯರೇ. ಸ್ವಾರ್ಥೀಕರಣ ಅನ್ನುವಂಥದ್ದು ಅಷ್ಟು ಸುಲಭವಾಗಿ ಮಾಡಬಹುದಾದಂತಹ ಒಂದು ಸೇವೆಯಲ್ಲ.
ಪ್ರತಿಯೊಬ್ಬ ಕ್ರೈಸ್ತನು ತನ್ನ ಜೀವನದ ಹಂಗನ್ನ ತೊರೆದು ಸಾಧ್ಯವಾಗುವಷ್ಟರ ಮಟ್ಟಿಗೆ ತಾನಿರುವ ಸ್ಥಳಗಳಲ್ಲಿ, ತಾನು ವಾಸ ಮಾಡುವಂತಹ, ತಾನು ಕೆಲಸ ಮಾಡುವಂತಹ, ತಾನು ಓದುವಂತಹ ಸ್ಥಳಗಳಲ್ಲಿ ಇತರರಿಗೆ ಕ್ರಿಸ್ತನ ಸುವಾರ್ತೆಯನ್ನು ತಲುಪಿಸುವಂತಹ ಜವಾಬ್ದಾರಿ ನಾವು ನಿರ್ವಹಿಸುವಂಥವರಾಗಿರಬೇಕು. ಪ್ರತಿಯೊಬ್ಬ ಕ್ರೈಸ್ತನ ನಿರೀಕ್ಷೆ ಎನ್ನುವಂಥದ್ದು ಯೇಸು ಕ್ರಿಸ್ತನ ಬರೋಣ ಅಥವಾ ಪರಲೋಕ ರಾಜ್ಯ. ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡುವಂಥದ್ದು 24ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ, ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲ ಜನಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗ ಅಂತ್ಯ ಬರ್ತದೆ. ಅನೇಕರು ಯಾಕೋ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು, ಅನೇಕರು ನೆನೆಸುವ ರೀತಿಯಲ್ಲಿ ಯೇಸು ಕ್ರಿಸ್ತನು ತಡ ಮಾಡುವಂಥದ್ದು, ಇನ್ನು ಅನೇಕರು ಈ ರಕ್ಷಣೆಯ ಅನುಭವಕ್ಕೆ ಬರಬೇಕೆಂಬ ಉದ್ದೇಶದಿಂದ. ಪ್ರತ್ಯೇಕವಾಗಿ ನಾವುಗಳು, ಕ್ರೈಸ್ತರಾದ ನಾವುಗಳು ನಮ್ಮ ಜೀವಿತದಲ್ಲಿ ನಮ್ಮಿಂದ ಸಹಿಸಲು ಆಗದೇ ಇರುವ ಕಷ್ಟಗಳು ಬರುವಂತಹ ಸಂದರ್ಭದಲ್ಲಿ ಹೇಳ್ತೇವೆ, ಕರ್ತನೇ ಬೇಗ ಬಾ ಎಂಬುದಾಗಿ. ಆದರೆ ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು, ಇದುವರೆಗೂ ಈ ಸುವಾರ್ತೆ ಕೇಳದೇ ಇರುವಂತಹ ಸಾವಿರಾರು ಜನರು ನಮ್ಮ ಸುತ್ತಮುತ್ತಲೂ ಇದ್ದಾರೆ ಎಂಬುದಾಗಿ. ನೋಡಿ, ಯೇಸು ಸ್ವಾಮಿ ನಮಗೆ ಕೊಟ್ಟಿರುವಂತಹ ಶ್ರೇಷ್ಠವಾದ ನಿಯೋಜನೆ. ಅಪೊಸ್ತಲನಾದ ಪೌಲನು ಕೊರಿಂಥದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳುವಂಥದ್ದು, ನೀವು ಕ್ರಿಸ್ತನ ರಾಯಭಾರಿಗಳಾಗಿದ್ದೀರಿ. ಯು ಆರ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ್. ಒಬ್ಬ ರಾಯಭಾರಿಯ ದೌತ್ಯ ಅನ್ನುವಂಥದ್ದು ತಾನು ಬಂದಂತಹ ದೇಶದ ಕುರಿತಾಗಿ ತಾನಿರುವ ಸ್ಥಳದಲ್ಲಿ ತಿಳಿಸಿಕೊಡುವಂಥದ್ದು. ಯೇಸು ಕ್ರಿಸ್ತನ ರಾಯಭಾರಿಗಳಾಗಿರುವ ನಾವುಗಳು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀವು ಪರಲೋಕ ಸಂಸ್ಥಾನದವರು. ನಾವು ಈ ಲೋಕದಲ್ಲಿ ಜೀವಿಸುವಂತಹ ವ್ಯಕ್ತಿಗಳಾಗಿದ್ದಾಗ್ಯೂ, ಸೊ ವಿ ಬಿಲಾಂಗ್ಸ್ ಟು ಹೆವೆನ್, ನಾವು ಪರಲೋಕ ಸಂಸ್ಥಾನಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ. ಸೊ ಹೀಗಿರುವಾಗ ಪರಲೋಕದ ವಿಚಾರಗಳನ್ನು ಈ ಭೂಲೋಕದಲ್ಲಿರುವ ಜನರಿಗೆ ತಲುಪಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಎಂಬುವಂಥದ್ದನ್ನು ನಾವುಗಳು ಎಂದಿಗೂ ಮರೆಯಬಾರದು. ನೋಡಿ, ಈ ಒಂದು ದೌತ್ಯಕ್ಕೆ ನಾವು ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳಬೇಕಾದರೆ ನಾವು ಕೇವಲ ಒಂದು ಸೈದ್ಧಾಂತಿಕವಾದ ಕ್ರೈಸ್ತ ಜೀವಿತವನ್ನು ಜೀವಿಸಿದರೆ ಸಾಲದು. ಬದಲಾಗಿ ಒಂದು ಪ್ರಾಯೋಗಿಕವಾದಂತಹ ಅಥವಾ ಒಂದು ಪ್ರಾಕ್ಟಿಕಲ್ ಆದಂತಹ ಕ್ರೈಸ್ತ ಜೀವಿತವನ್ನು ಜೀವಿಸುವಂಥವರಾಗಿರಬೇಕು. ನೋಡಿ, ಇದು ನಮ್ಮ ಸಭೆಗಳಲ್ಲಿ ಕೇವಲ ಸೈದ್ಧಾಂತಿಕ ಕ್ರೈಸ್ತರನ್ನ ನಾವು ಕಾಣ್ತೇವೆ. ಕೇವಲ ಸೈದ್ಧಾಂತಿಕ. ಆಯಾ ಕಾಲಗಳಿಗೆ, ಆಯಾ ಪ್ರಾಯಗಳಿಗೆ ನಾವು ನಿರ್ವಹಿಸಬೇಕಾದ ಎಲ್ಲ ಧಾರ್ಮಿಕ ಸಂಸ್ಕಾರಗಳನ್ನು ಚಾಚು ತಪ್ಪದೆ ಪಾಲಿಸಿ ಬದುಕುವಂತಹ ಒಂದು ಜನಸಮೂಹ. ಯಾವ ಪ್ರಾಯದಲ್ಲಿ ನಾವು ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳಬೇಕು, ಆ ಪ್ರಾಯದಲ್ಲಿ ನಾವು ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳುತ್ತೇವೆ. ಯಾವ ಪ್ರಾಯದಲ್ಲಿ ನಾವು ಕನ್ಫರ್ಮೇಷನ್ ಮಾಡ್ಕೊಬೇಕು, ಆ ಪ್ರಾಯದಲ್ಲಿ ನಾವು ಕನ್ಫರ್ಮೇಷನ್ ಮಾಡ್ಕೊಳ್ತೇವೆ. ಸೊ ಈ ಎಲ್ಲ ಸಂಸ್ಕಾರದಲ್ಲಿ ಪಾಲುಗಾರರಾಗುವಂಥದ್ದು ಸಭೆಯ ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗಿಗಳಾಗುವುದಕ್ಕೆ ಹೊರತು ನಿಜವಾದ ಕ್ರೈಸ್ತ ಜೀವಿತವನ್ನು
ಜೀವಿಸುವಂತಹ ಸಲುವಾಗಿ ಅಲ್ಲ. ಕೆಲವರು ಇದನ್ನ ತಿಳಿದು ಮಾಡ್ತಾರೆ, ಕೆಲವರು ಇದನ್ನು ತಿಳಿಯದೆ ಮಾಡ್ತಾರೆ, ಕೆಲವರು ಇದನ್ನು ತಿಳಿದು ತಿಳಿಯದಂತೆ ಮಾಡ್ತಾರೆ. ಕೆಲವರಿಗೆ ಗೊತ್ತು ಕ್ರೈಸ್ತ ಜೀವಿತ ಅನ್ನುವಂಥದ್ದು ಕೇವಲ ಸೈದ್ಧಾಂತಿಕವಾದ ಜೀವಿತವಲ್ಲ, ಇದು ಪ್ರಾಯೋಗಿಕವಾದ ಜೀವಿತ ಎಂಬುದಾಗಿ. ಆದಾಗ್ಯೂ ಕಣ್ಣು ಕಾಣದವರಂತೆ ನಟನೆಯ ಮೂಲಕ ಜೀವಿಸುವಂತಹ ಒಂದು ಜನಸಮೂಹ ನಮ್ಮ ಕ್ರೈಸ್ತ ಮಂಡಲದಲ್ಲಿ ಇದೆ ಅನ್ನುವಂಥದ್ದು ನಿಜವಾಗಲೂ ಬಹಳ ಪ್ರಯಾಸಕರವಾದಂತಹ ಒಂದು ಸಂಗತಿ. ನೋಡಿ, ಈ ಎರಡೂ ಸಭೆಗಳಲ್ಲಿ ನಾನು ಹೇಳಿದೆ, ಕ್ಯಾಥಲಿಕ್ ಸಭೆಗಳಾಗಿರ್ಬೋದು, ಪ್ರೊಟೆಸ್ಟೆಂಟ್ ಸಭೆಗಳಾಗಿರ್ಬೋದು, ಈ ಎರಡೂ ಸಭೆಗಳಲ್ಲಿ ಉದುವಾಗಿ ಇರುವಂತಹ ಎರಡು ಸಂಸ್ಕಾರ ಅನ್ನುವಂಥದ್ದು, ಒಂದು ದೀಕ್ಷಾಸ್ಥಾನ, ಎರಡು ಕರ್ತನ ಮೇಜೆ. ಏನು ದೀಕ್ಷಾಸ್ಥಾನ ಅನ್ನುವಂಥದ್ದು? ಸೊ ನಾನು ಪ್ರಾರಂಭದಲ್ಲಿ ಹೇಳಿದೆ, ದೀಕ್ಷಾಸ್ಥಾನ ಅನ್ನುವಂಥದ್ದು ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಒಂದು ಸಂಕೇತ. ಇಟ್ ಇಸ್ ಸಿಂಬೋಲಿಕ್. ನಾವು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡು ಮೇಲೆ ಬರುವುದರೊಂದಿಗೆ ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಭಾಗಗಳಾಗಿ ನಾವು ಮಾರ್ಪಡುತ್ತೇವೆ ಎಂಬುವಂಥದ್ದನ್ನ. ಆದರೆ ಈ ದೀಕ್ಷಾಸ್ಥಾನ ಇನ್ನೊಂದು ವಿಚಾರವನ್ನ ನಮಗೆ ತಿಳಿಸಿಕೊಡುವಂಥದ್ದು, ಯೇಸು ಕ್ರಿಸ್ತನ ಮೇಲಿರುವ ನಂಬಿಕೆಯನ್ನ ಮತ್ತು ಬದ್ಧತೆಯನ್ನ ಸಾರ್ವಜನಿಕವಾಗಿ ಒಪ್ಪಿಕೊಳ್ಳುವಂಥದ್ದು ಆಗಿದೆ ಎಂಬುದಾಗಿ. ನೋಡಿ, ನಾವು ಓದಿದ ವಾಕ್ಯ ಭಾಗದಲ್ಲಿ ರೋಮ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಹೇಳಿರುವಂಥದ್ದು, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯದೋ? ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಇಲ್ಲಿ ಪೌಲನು ಹೇಳುವಂಥದ್ದು, ದೀಕ್ಷಾಸ್ಥಾನ ಅನ್ನುವಂಥದ್ದು ಕೇವಲ ಒಂದು ಧಾರ್ಮಿಕವಾದ ವಿಧಿ ವಿಧಾನವಲ್ಲ. ನೋಡಿ, ಈ ದೀಕ್ಷಾಸ್ಥಾನ ಪ್ರಾರಂಭವಾಗುವಂಥದ್ದು ಹಳೆಯ ಒಡಂಬಡಿಕೆಯ ಕಾಲದಿಂದಲೂ. ನೋಡಿ, ಸ್ನಾನಿಕನಾದ ಯೋಹಾನನು ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ ಅದರ 5ರಿಂದ ಕೆಲವು ವಾಕ್ಯಗಳಲ್ಲಿ, ಆಗ ಯೆರೂಸಲೇಮು ಎಲ್ಲ ಯೂದಾಯವು ಯೋರ್ದಾನೊಳೆಯು ಸುತ್ತಲಿರುವ ಎಲ್ಲ ಸೀಮೆಯು ಅವನ ಬಳಿಗೆ ಹೊರಟು ಹೋಗಿ ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಆತನಿಂದ ದೀಕ್ಷಾಸ್ನಾನವನ್ನು ಮಾಡಿಸಿಕೊಳ್ಳುತ್ತಿದ್ದರು. ಇದೇ ಅಧ್ಯಾಯದಲ್ಲಿ ಅದರ 13ರಿಂದ 15 ವಾಕ್ಯದಲ್ಲಿ ಯೇಸು ಸ್ವಾಮಿ ಸ್ನಾನಿಕನಾದ ಯೋಹಾನನ ಕೈ ಕೆಳಗೆ ದೀಕ್ಷಾಸ್ನಾನವನ್ನು ಮಾಡಿಸಿಕೊಳ್ಳುವುದಕ್ಕೆ ಬರುವಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿ ಸ್ನಾನಿಕನಾದ ಯೋಹಾನನ್ನು ಯೇಸುವನ್ನು ತಡೆಯುವಂಥದ್ದನ್ನು ನೋಡ್ತೇವೆ. ಅಲ್ಲಿ ಯೇಸು ಹೇಳುವಂಥದ್ದು, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ಅಂದರೆ 2ನೇ ದೇವಾಲಯವನ್ನು ಕಟ್ಟಿದ ನಂತರದಲ್ಲಿ
ದೀಕ್ಷಾಸ್ನಾನ ಅನ್ನುವಂಥದ್ದು ಯಹೂದ್ಯರ ಆಚರಣೆಯ ಒಂದು ಪದ್ಧತಿಯಾಗಿತ್ತು. ತಮ್ಮನ್ನು ತಾವೇ ಶುದ್ಧಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಈ ಒಂದು ಆಚರಣೆಯ ಮೂಲಕವಾಗಿ ಅವರು ಹಾದು ಹೋಗುವಂತವರಾಗಿದ್ದರು. ಆದರೆ ಪೌಲನು ಇಲ್ಲಿ ಹೇಳುವಂಥದ್ದು ದೀಕ್ಷಾಸ್ನಾನ ಅನ್ನುವಂಥದ್ದು ಕೇವಲ ನಮ್ಮನ್ನು ತೊಳೆದುಕೊಳ್ಳುವಂತಹ ಒಂದು ಬಾಹ್ಯವಾದ ಕ್ರಿಯೆಯಲ್ಲ. ನೋಡಿ, ಅರಣ್ಯಕಾಂಡ ಅದರ 19ನೇ ಅಧ್ಯಾಯದಲ್ಲಿ ಯಾರಾದರೂ ಒಬ್ಬ ಶವವನ್ನ ಅಥವಾ ಒಂದು ಸತ್ತಂತಹ ವ್ಯಕ್ತಿಯನ್ನ ಮುಟ್ಟಿದ್ರೆ ಅವನು 7 ದಿನದ ತನಕ ಅವನು ಅಶುದ್ಧನಾಗಿರ್ತಾನೆ. 7 ದಿನ ಆದ್ಮೇಲೆ ಅಥವಾ 3ನೇ ದಿನದಲ್ಲಿ ಏನ್ ಮಾಡ್ಬೇಕು? ಅವನು ತನ್ನನ್ನು ತಾನೇ ಶುದ್ಧಿಪಡಿಸ್ಕೊಳ್ಬೇಕು, ತನ್ನನ್ನು ತಾನೇ ತೊಳ್ಕೊಳ್ಬೇಕು. ಸೊ ಈ ಒಂದು ನಿಯಮವನ್ನ ಹಳೆಯ ಒಡಂಬಡಿಕೆಯ ವಿವಿಧ ಭಾಗಗಳಲ್ಲಿ ಕಾಣ್ತೇವೆ. ಸೊ ಈ ದೀಕ್ಷಾಸ್ನಾನ ಅನ್ನುವಂಥದ್ದು ಕೇವಲ ಬಾಹ್ಯವಾದ ಆಚಾರವಲ್ಲ ಎಂಬುದಾಗಿ ಪೌಲನು ರೋಮ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಇಲ್ಲಿ ಪೌಲನು ಹೇಳುವಂಥದ್ದು ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ. ನೋಡಿ, ಗಲಾತ್ಯ ಪತ್ರಿಕೆ ಅದರ 3ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ನಾವು ಕಾಣುವಂಥದ್ದು ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ನಮ್ಮ ಧಾರ್ಮಿಕ ಸಂಸ್ಕಾರಗಳು ಕೇವಲ ಬಾಹ್ಯವಾದಂತಹ ಒಂದು ರೀತಿಯಲ್ಲಿ ಅಲ್ಲ, ಅಥವಾ ಒಂದು ಸೈದ್ಧಾಂತಿಕವಾದಂತಹ ಒಂದು ಕಾರ್ಯವಲ್ಲ, ಬದಲಾಗಿ ಒಂದು ಪ್ರಾಯೋಗಿಕವಾದ ಜೀವಿತವಾಗಿರಬೇಕು ಎಂಬುದಾಗಿ. ನೋಡಿ, ಗಲಾತ್ಯದವರಿಗೆ ಪೌಲನು ಪತ್ರಿಕೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ, ನೋಡಿ, ಪೌಲನ ಮೊದಲ ಸುವಾರ್ಥ ಪ್ರಯಾಣದಲ್ಲಿ ಸ್ಥಾಪಿಸಿದಂತಹ ಸಭೆಯಾಗಿತ್ತು ಗಲಾತ್ಯ ಸಭೆ. ಸೊ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಸೊ ನೀವು ಕ್ರಿಸ್ತನಲ್ಲಿ ಸೇರುವುದಕ್ಕೆ, ಒಂದು ಧರ್ಮದೊಟ್ಟಿಗೆ ಸೇರುವುದಕ್ಕೋಸ್ಕರವಾಗಿ ಅಲ್ಲ, ಒಂದು ಪಂಗಡದೊಟ್ಟಿಗೆ ಸೇರುವುದಕ್ಕೋಸ್ಕರವಾಗಿ ಅಲ್ಲ, ಒಂದು ಧಾರ್ಮಿಕ ವಿಧಿವಿಧಾನಗಳನ್ನ ಪೂರೈಸುವುದಕ್ಕೋಸ್ಕರವಾಗಿ ಅಲ್ಲ. ಸೊ ನೀವು ದೀಕ್ಷಾಸ್ನಾನವನ್ನ ಮಾಡಿಸಿಕೊಳ್ಳುವಂಥದ್ದು ಕ್ರಿಸ್ತನಲ್ಲಿ ಸೇರಿಕೊಳ್ಳುವುದಕ್ಕೆ. ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವುಗಳು ಕ್ರಿಸ್ತನನ್ನ ಧರಿಸಿಕೊಂಡಿದ್ದೀರಿ. ಏನು ಕ್ರಿಸ್ತನನ್ನ ಧರಿಸಿಕೊಂಡಿದ್ದೀವಿ ಅಂದ್ರೆ, ರೋಮ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, ಏನ್ ನೋಡ್ತೇವೆ? ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ. ಏನು ಆತನ ಮರಣದಲ್ಲಿ ಪಾಲುಗಾರರಾಗುವುದಂದ್ರೆ, ನೋಡಿ, ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟ? ಸೊ ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ. ಅಂದ್ರೆ ನಾವು ದೀಕ್ಷಾಸ್ನಾನಕ್ಕೆ ನಮ್ಮನ್ನು ಒಳಪಡಿಸುವುದರ ಮೂಲಕವಾಗಿ ನಾವು ಯೇಸು ಕ್ರಿಸ್ತನ ಶಿಲುಬೆಯ ಮರಣದೊಂದಿಗೆ ನಮ್ಮನ್ನು ನಾವೇ ಗುರುತಿಸಿಕೊಳ್ಳುವಂತವರಾಗಿದ್ದೇವೆ. ಸೊ ಇಲ್ಲಿ ನಾವು ನೋಡುವಂಥದ್ದು, ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಉಣಲ್ಪಟ್ಟೆವು. ಅಂದ್ರೆ ದೀಕ್ಷಾಸ್ನಾನವನ್ನ ತೆಗೆದುಕೊಳ್ಳುವಂತ ವ್ಯಕ್ತಿ ಯೇಸು ಕ್ರಿಸ್ತನ ಮರಣದೊಂದಿಗೆ ತನ್ನನ್ನು ತಾನೇ ಗುರುತಿಸಿಕೊಳ್ಳುತ್ತಾನೆ. ಅಲ್ಲಿಗೆ ಮಾತ್ರವಲ್ಲ,
ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ. ನೋಡಿ, ಯೇಸು ಸ್ವಾಮಿ ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಶಿಲುಬೆ ಮೇಲೆ ಮರಣವನ್ನು ಅನುಭವಿಸಿ ಹೂಣಲ್ಪಟ್ಟು 3ನೇ ದಿನದಲ್ಲಿ ಆತ ಏನ್ ಮಾಡ್ದ? ಮೃತ್ಯುಂಜಯನಾಗಿ ಎಬ್ಬಿಸಲ್ಪಟ್ಟ. ಸೊ ಈಗಿರುವಾಗ ಒಬ್ಬ ವ್ಯಕ್ತಿ, ಒಬ್ಬ ಕ್ರೈಸ್ತ ದೀಕ್ಷಾಸ್ಥಾನದ ಮೂಲಕವಾಗಿ ಆತನು ಹಾದು ಹೋಗುವಾಗ, ಆತನು ದೀಕ್ಷಾಸ್ಥಾನದ ಮೂಲಕವಾಗಿ ಆತನ ಮರಣದಲ್ಲಿ ಪಾಲುಗಾರನಾಗುವಾಗ, ದೀಕ್ಷಾಸ್ಥಾನದ ಮೂಲಕವಾಗಿ ಆತನ ಹೂಡಿಡುವಿಕೆಯಲ್ಲಿ ಪಾಲುಗಾರನಾಗುವಾಗ, ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ರೀತಿಯಲ್ಲಿಯೇ ಆ ವ್ಯಕ್ತಿ ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಬೇಕು. ಅದೇ ದೀಕ್ಷಾಸ್ಥಾನ ಅನ್ನುವಂಥದ್ದು ಯೇಸು ಕ್ರಿಸ್ತನ ಮರಣದಲ್ಲಿ ಮತ್ತು ಪುನರುತ್ಥಾನದಲ್ಲಿ ಭಾಗಿಗಳಾಗುವುದು ಎಂಬುದಾಗಿ ಹೇಳುವಂಥದ್ದು. ಪ್ರಿಯರೇ, ಇನ್ನು ನಾವುಗಳು ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳುವಂಥದ್ದು ಕೇವಲ ಧಾರ್ಮಿಕವಾದ ವಿಧಿವಿಧಾನಗಳನ್ನು ಪೂರೈಸುವುದಕ್ಕೋಸ್ಕರವಾಗಿ. ಒಂದೇ ಪದದಲ್ಲಿ ಹೇಳೋದಾದ್ರೆ, ನಾವು ದೀಕ್ಷಾಸ್ಥಾನವನ್ನು ಕೆಲವು ಸಭೆಗಳಲ್ಲಿ ದೀಕ್ಷಾಸ್ಥಾನವನ್ನು ಅವರ ಚಿಕ್ಕ ಪ್ರಾಯದಲ್ಲಿ ತೆಗೆದುಕೊಳ್ತಾರೆ. ಆಮೇಲೆ ಕನ್ಫರ್ಮೇಷನ್ ಆ ದೃಢೀಕರಣ ಆ ಒಂದು ಪ್ರಕ್ರಿಯೆ ಮೂಲಕವಾಗಿ ಹಾದು ಹೋಗ್ತಾರೆ. ಈ ಎರಡು ಕ್ರಿಯೆ ಕಾರಣ ಏನು? ದೀಕ್ಷಾಸ್ಥಾನವಿಲ್ಲದೆ ದೃಢೀಕರಣ ಸಾಧ್ಯವಿಲ್ಲ. ಈ ದೃಢೀಕರಣದ ತಂತ್ರವಾಗಿ ನಮಗೆ ಕರ್ತನ ಮೇಜೆಯಲ್ಲಿ ಭಾಗಿಗಳಾಗಬಹುದು. ಸಭೆಯ ಎಲ್ಲ ಆರ್ಥಿಕ ಚಟುವಟಿಕೆಗಳಲ್ಲಿ ನಾವು ಭಾಗಿಗಳಾಗಬಹುದು. ಸೊ ಇಂದು ಪೆಂಟೆಕೋಸ್ಟ್ ಸಭೆಗಳಲ್ಲಿ ನಾವು ನೋಡುವಂಥದ್ದು ದೀಕ್ಷಾಸ್ಥಾನ ಅನ್ನುವಂಥದ್ದು ಕೇವಲ ಕರ್ತನ ಮೇಜಿನಲ್ಲಿ ಭಾಗಿಯಾಗುವುದಕ್ಕೆ. ಮತ್ತು ಎರಡನೇದು, ನಮ್ಮ ಮದುವೆ ನಡಿಬೇಕಾದ್ರೆ, ನಾವು ಸತ್ರೆ ನಮ್ಮನ್ನು ಊತಾಕ್ಬೇಕಾದ್ರೆ ಇವೆಲ್ಲ ಬೇಕು ನಮಗೆ. ಯಾಕಂದ್ರೆ ನಾವು ದೀಕ್ಷಾಸ್ಥಾನ ತೆಗೆದುಕೊಳ್ಳದೆ ಹೋದ್ರೆ ನಮ್ಮ ಸಭೆಗಳು ನಮ್ಮನ್ನು ಊತಾಕೋದಿಲ್ಲ. ನಾವು ದೀಕ್ಷಾಸ್ಥಾನ ತೆಗೆದುಕೊಳ್ಳದೆ ಹೋದ್ರೆ ನಮ್ಮ ಸಭೆಗಳಲ್ಲಿ ನಮ್ಮ ವಿವಾಹ ನಡೆಯೋದಿಲ್ಲ. ಸೊ ಇವತ್ತು ನಾವು ಈ ದೀಕ್ಷಾಸ್ಥಾನವೆಂಬ ಶ್ರೇಷ್ಠವಾದ ಸೇವೆಗೆ ಒಳಪಡುವಂಥದ್ದು ಕೇವಲ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುವುದಕ್ಕೆ ಹೊರತು, ಇಲ್ಲಿ ಪೌಲನು ಹೇಳುವ ರೀತಿಯಲ್ಲಿ ಕ್ರಿಸ್ತನನ್ನ ಧರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅಲ್ಲ. ಬಹಳ ಗಮನವಿಟ್ಟು ನಾವು ಕೇಳಬೇಕು. ದೀಕ್ಷಾಸ್ಥಾನ ಅನ್ನುವಂಥದ್ದು ಸಭೆಯ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುವಂತಹ ಒಂದು ಪ್ರಕ್ರಿಯೆಯಲ್ಲ, ಬದಲಾಗಿ ನಾನು ಕ್ರೈಸ್ತನು ಎಂಬುದಾಗಿ ಜಗಕ್ಕೆ ಸಾರುವಂಥದ್ದಾಗಿದೆ. ಆದುದರಿಂದಲೇ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಏನು? ನೀವು ಕ್ರಿಸ್ತನನ್ನ ಧರಿಸಿಕೊಂಡಿರಿ. ಏನು ಕ್ರಿಸ್ತನನ್ನ ಧರಿಸಿಕೊಳ್ಳುವುದು ಎಂಬುದಾಗಿ ನಾವು ನೋಡ್ತೇವೆ. ನೋಡಿ, ರೋಮ ಪತ್ರಿಕೆ ಅದರ 15ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. 13ನೇ ಅಧ್ಯಾಯದ ಅದರ 14ನೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು, ಕರ್ತನಾದ ಯೇಸು ಕ್ರಿಸ್ತನನ್ನ ಧರಿಸಿಕೊಳ್ಳಿರಿ. ಏನು ನೋಡಿ, ಅದರ ಮೇಲ್ಭಾಗದಿಂದ ನಾವು ನೋಡ್ತೇವೆ, ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗಿರತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದಕ್ಕಿಂತ ಈಗ ನಮ್ಮ ವಿಮೋಚನೆಯ ಹತ್ತಿರವಾಯಿತು. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧವನ್ನ ಧರಿಸಿಕೊಳ್ಳ್ರಿ. ಕ್ರಿಸ್ತನನ್ನ ಧರಿಸಿಕೊಳ್ಳುವುದು ಅಂದ್ರೆ ನೋಡಿ, ಲೌಕಿಕವಾದ ಕಾರ್ಯಗಳನ್ನ ತೆಗೆದು ಬಿಡುವಂಥದ್ದು. ಏನು ಲೌಕಿಕವಾದ ಕಾರ್ಯಗಳು? ದುಂದೌತಣ, ಕುಡಿಕತನ, ಕಾಮವಿಲಾಸ, ನಿರ್ಲಜ್ಜ ಕೃತ್ಯ, ಜಗಳ, ಹೊಟ್ಟೆ ಕಿಚ್ಚು. ಸೊ ಇವೆಲ್ಲವನ್ನ, ಈ ದೇಹದ ಆಶಯಗಳನ್ನು ಪೂರೈಸುವುದಕ್ಕೆ ನಾವು ಚಿಂತಿಸದೆ ಕ್ರಿಸ್ತನನ್ನ ಧರಿಸಿಕೊಳ್ಬೇಕು. ಅಂದ್ರೆ ದೀಕ್ಷಾಸ್ಥಾನದ ಮೂಲಕ
ನಮ್ಮ ಹಳೆಯ ಸ್ವಭಾವವನ್ನು ಪರಿಪೂರ್ಣವಾಗಿ ನಾವು ತೆಗೆದಾಕಬೇಕು. ಇದೇ ನಿಜವಾದಂತಹ ಕ್ರೈಸ್ತತ್ವದ ಮಾರ್ಗ ಅನ್ನುವಂಥದ್ದು. ನೋಡಿ, ಕೊಲೊಸ್ಸೆ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ. ಏನು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದಂದ್ರೆ, ದೀಕ್ಷಾಸ್ಥಾನದ ಮೂಲಕ ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ, ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡ್ರಿ, ಯಾಕೆಂದರೆ ನೀವು ಸತ್ತಿರಲ್ಲ. ದೀಕ್ಷಾಸ್ಥಾನ ಅನ್ನುವಂಥದ್ದು ನಾವು ನಮ್ಮ ಹಳೆ ಸ್ವಭಾವವನ್ನು ಕ್ರಿಸ್ತನಲ್ಲಿ ಸಾಯಿಸುವಂಥದ್ದಾಗಿದೆ. ಆದುದರಿಂದ ಭೂ ಸಂಬಂಧವಾದ ಭಾವಗಳನ್ನು, ಯಾವುದು ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆ, ಲೋಭ, ಇವುಗಳನ್ನು ವಿಸರ್ಜಿಸಿ ಬಿಡ್ರಿ. ಸೊ ಕ್ರಿಸ್ತನನ್ನ ಧರಿಸಿಕೊಳ್ಳುವುದು ಅಂದ್ರೆ ಈ ಲೋಕಕ್ಕೆ ಸಂಬಂಧವಾದ ಎಲ್ಲವುಗಳನ್ನು ತೆಗೆದುಹಾಕುವಂಥದ್ದು. ಮತ್ತೆ ಏನು ಧರಿಸಿಕೊಳ್ಳುವಂಥದ್ದು? ಇದೇ 3ನೇ ಅಧ್ಯಾಯ 12ನೇ ವಾಕ್ಯ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳ್ರಿ. ಪ್ರಿಯರೇ, ಕ್ರಿಸ್ತನೊಂದಿಗೆ ನಮ್ಮನ್ನ ಗುರುತಿಸಿಕೊಳ್ಳುವುದು ಅಂದರೆ ಲೋಕದ ಪಾಲಿಗೆ ನಾವು ಸಂಪೂರ್ಣವಾಗಿ ಸಾಯುವಂಥದ್ದು ಎಂಬುದಾಗಿ ಆಗಿದೆ. ಅನೇಕರು ಹೇಳುವಂಥದ್ದು, ದೀಕ್ಷಾಸ್ಥಾನವನ್ನು ನಾವು ತೆಗೆದುಕೊಂಡ್ರೆ ಎಲ್ಲವೂ ಪರಿಪೂರ್ಣವಾಗ್ತದೆ ಎಂಬುದಾಗಿ. ನೋಡಿ, ಇದೇ ಅಪೊಸ್ತಲನಾದ ಪೌಲನು ಕೊರಿಂಥದಲ್ಲಿ ಇರುವ ವಿಶ್ವಾಸಿಗಳಿಗೆ ಬರೆಯುವಂತಹ ಸಂದರ್ಭದಲ್ಲಿ ಹಳೆಯ ಒಡಂಬಡಿಕೆಯ ಒಂದು ಭಾಗವನ್ನು ಅಲ್ಲಿ ಉಲ್ಲೇಖಿಸುವಂಥದ್ದಾಗಿ ನೋಡುತ್ತೇವೆ. 1 ಕೊರಿಂಥ 10ನೇ ಅಧ್ಯಾಯ. ಸಹೋದರರೇ, ಮುಂದಿನ ಸಂಗತಿಗಳಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು, ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ಥಾನವನ್ನು ಹೊಂದಿದರು, ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು, ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕ ಬಂಡೆಯೊಳಗಿಂದ ಬಂದ ಆ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ನೋಡಿ, ಇಸ್ರಾಯೇಲ್ ಮಕ್ಕಳನ್ನ ದೇವರು ಐಗುಪ್ತದ ದಾಸತ್ವದಿಂದ ಕರೆತಂದ. ಅವರಿಗೆ ಬೇಕಾದಂತಹ ಎಲ್ಲ ಮೇಲುಗಳನ್ನು ಕೊಟ್ಟ. ಆದರೆ ದೇವರ ವಾಕ್ಯವನ್ನು ನಾವು ಕೂಲಂಕುಷವಾಗಿ ಕಲಿಯುವಂತಹ ಸಂದರ್ಭದಲ್ಲಿ ಹೊರಟು ಬಂದಂತಹ 20 ಲಕ್ಷ ಜನಸಂಖ್ಯೆಯ ಜನರಲ್ಲಿ 20 ವರ್ಷ ಮೇಲ್ಪಟ್ಟ ಜನರಲ್ಲಿ ಕೇವಲ 2 ಮಾತ್ರ ಕಾನಾನ್ ದೇಶವನ್ನು ಪ್ರವೇಶಿಸುವುದಕ್ಕೆ ಸಾಧ್ಯವಾಯಿತು. ಬಾಕಿ ಯಾರೂ ಸಹ ಕಾನಾನ್ ದೇಶವನ್ನು ಪ್ರವೇಶಿಸಲಿಲ್ಲ. ಕಾರಣ ಅವರಲ್ಲಿದ್ದಂತಹ ಅವಿಧೇಯತ್ವ. ಪ್ರಿಯರೇ, ದೀಕ್ಷಾಸ್ಥಾನ ಅನ್ನುವಂಥದ್ದು ಕೇವಲ ಧಾರ್ಮಿಕವಾದ ವಿಧಿವಿಧಾನಗಳನ್ನು ಪೂರೈಸುವಂತಹ ಒಂದು ಸಂಸ್ಕಾರವಾಗಿ ಮಾತ್ರ ಮಾರ್ಪಟ್ರೆ ಇದರಿಂದ ದೇವರ ರಾಜ್ಯಕ್ಕೆ ಯಾವ ರೀತಿಯ ಪ್ರಯೋಜನವೂ ಉಂಟಾಗೋದಿಲ್ಲ. ದೀಕ್ಷಾಸ್ಥಾನ ಅನ್ನುವಂಥದ್ದು, ನಾನು ಪ್ರಾರಂಭದಲ್ಲಿ ಹೇಳಿದೆ, ಅಪೊಸ್ತಲನಾದ ಪೌಲನು ಕೊರಿಂಥದಲ್ಲಿರುವಂಥ ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾರೆ, ಯು ಆರ್ ದ ಅಂಬಾಸಿಡರ್, ನೀವು ರಾಯಭಾರಿಗಳು. ನೋಡಿ, ಅನೇಕ ಪದಪ್ರಯೋಗಗಳನ್ನು ನಾವು ನೋಡ್ತೇವೆ. ಯು ಆರ್ ದ ಟೆಂಪಲ್ ಆಫ್ ಗಾಡ್, ನೀವು ದೇವರ ಆಲಯ.
ದೇವರನ್ನ ಧರಿಸಿಕೊಂಡು ದೀಕ್ಷಾಸ್ಥಾನದ ಮೂಲಕ ಕ್ರಿಸ್ತನನ್ನ ಧರಿಸಿಕೊಳ್ಳುವಂತಹ ನಾವುಗಳು ಯಾರಾಗಿದ್ದೇವೆ? ದೇವರ ಆಲಯವಾಗಿದ್ದೇವೆ, ದೇವರ ರಾಯಭಾರಿಗಳಾಗಿದ್ದೇವೆ. ಇದಕ್ಕೋಸ್ಕರವಾಗಿ ದೇವರು ನಮ್ಮನ್ನ ಕರೆದು ಬೇರ್ಪಡಿಸಿರುವಂಥದ್ದು. 2000 ವರ್ಷಗಳ ಹಿಂದೆ ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದು ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡಂಥದ್ದು ಒಂದು ಧಾರ್ಮಿಕವಾದ ವಿಧಿವಿಧಾನಗಳನ್ನು ನೆರವೇರಿಸಿ ಕ್ರೈಸ್ತರಾಂಬರಾಗಿ ಹೇಳಿಕೊಳ್ಳುವಂಥ ನಾವುಗಳು ಜೀವಿಸುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ಕ್ರಿಸ್ತನನ್ನ ಧರಿಸಿಕೊಂಡು ಕ್ರಿಸ್ತನ ಪ್ರತಿಬಿಂಬಗಳಾಗಿ ಈ ಲೋಕದಲ್ಲಿ ಜೀವಿಸಬೇಕು ಎಂಬುದಾಗಿ. ನೋಡಿ, ಮತ್ತಾಯನ ಸುವಾರ್ತೆ ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ಅರ್ಥ ಏನು? ಕ್ರಿಸ್ತನನ್ನ ಧರಿಸಿಕೊಂಡು ಕ್ರಿಸ್ತನ ಪ್ರತಿಬಿಂಬಗಳಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಹಂಗಂದ್ರೆ ದೀಕ್ಷಾಸ್ಥಾನದ ಮೂಲಕ ಯೇಸು ಕ್ರಿಸ್ತನ ಮರಣದಲ್ಲಿ ನಾವು ಪಾಲುಗಾರರಾಗಿ ಪುನರುತ್ಥಾನದ ಮೂಲಕ ಆತನ ಜೀವದಲ್ಲಿ ನಾವೇನ್ ಮಾಡಬೇಕು? ನಡೆದುಕೊಳ್ಬೇಕು ಎಂಬುವಂಥದ್ದನ್ನ ಕ್ರೈಸ್ತರಾದ ನಾವುಗಳು ಎಂದಿಗೂ ಮರೆಯಬಾರದು. ನೋಡಿ, ರೋಮ 6:6 ಪೌಲನು ಹೇಳ್ತಾ ಇದ್ದಾನೆ, ಪಾಪದೀನ ಸ್ವಭಾವವು ನಾಶವಾಗಿ ನಾವು ಇನ್ನು ಪಾಪದ ವಶದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದೆ ಎಂದು ತಿಳಿದಿದ್ದೇವೆ. ಅಂದರೆ ದೀಕ್ಷಾಸ್ಥಾನದ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ಆಧ್ಯಾತ್ಮಿಕ ಸತ್ಯ ಅನ್ನುವಂಥದ್ದು, ಯೇಸು ಕ್ರಿಸ್ತನನ್ನ ನಂಬಿ ದೀಕ್ಷಾಸ್ಥಾನದ ಮೂಲಕವಾಗಿ ನಾವು ಹಾದು ಹೋಗುವಂತಹ ಆ ಸಂದರ್ಭದಲ್ಲಿ ನಮ್ಮ ಪಾಪದೀನ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಂಥದ್ದಾಗಿದೆ ಎಂಬುದಾಗಿ. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ಒಮ್ಮೆ ಯೋಚಿಸಿಕೊಳ್ಳಬೇಕು, ನಾವು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇವ. ನಮ್ಮ ಸ್ವಭಾವಕ್ಕೆ ಯಾವುದಾದರೂ ವ್ಯತ್ಯಾಸ ಉಂಟಾ? ಕೇವಲ ತಂದೆ ತಾಯಿಗಳ ಸಮಾಧಾನಕ್ಕೋಸ್ಕರವಾಗಿ, ಸಭಾಪಾಲಕರ ಸಮಾಧಾನಕ್ಕೋಸ್ಕರವಾಗಿ ನಾವು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಗಳಾಗಿದ್ದೇವಾ, ಅಥವಾ ನಿಜವಾಗಲು ಕ್ರಿಸ್ತನನ್ನ ಧರಿಸಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದೇವಾ? ಯಾಕೆಂದ್ರೆ ನಮ್ಮ ಜೀವಿತ ದೇವರ ವಾಕ್ಯಾನುಸಾರವಾಗಿ ನಿರ್ವಹಿಸಬೇಕು ಎಂಬುವಂಥದ್ದನ್ನ ನಾವು ಎಂದಿಗೂ ಮರೆಯಬಾರದು. ನೋಡಿ, ಎಫೆಸ ಪತ್ರಿಕೆಯಲ್ಲಿ ಪೌಲನು ಹೇಳಿರುವಂಥದ್ದು 4ನೇ ಅಧ್ಯಾಯ 22ನೇ ವಾಕ್ಯ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನ ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯಭಕ್ತಿಯುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ದೀಕ್ಷಾಸ್ಥಾನ ಅನ್ನುವಂಥದ್ದು ಏನು? ಕೇವಲ ಕರ್ತನ ಮೇಜಿನಲ್ಲಿ ಭಾಗಿಗಳಾಗುವುದಕ್ಕೆ ಇರುವಂತಹ ಒಂದು ಲೈಸೆನ್ಸ್ ಅಲ್ಲ, ಒಂದು ಪರವಾನಗಿ ಪತ್ರ ಅಲ್ಲ. ಇದು ಅನೇಕರು ನೆನೆಸುವಂಥದ್ದು. ಪ್ರತ್ಯೇಕವಾಗಿ ನಮ್ಮ ಪೆಂಟೆಕೋಸ್ಟ್ಗಳಲ್ಲಿ ಇರುವಂತಹ ಒಂದು ಗ್ರಹಿಕೆ, ಒಬ್ಬ ಯವನಸ್ಥ ಅಥವಾ ಯವನಸ್ಥಳು ಒಂದು 18 ವರ್ಷಕ್ಕಿಂತ ಮುಂಚಿತವಾಗಿಯೇ 16ರಿಂದ 18 ವರ್ಷದ ಒಳಗೆ ಈ ಒಂದು ಪ್ರಕ್ರಿಯೆಗಳ ಮೂಲಕ ಆದೋಗಿರ್ಬೇಕು. ಇಲ್ಲದೆ ಹೋದ್ರೆ ಭಾರಿ ಕಷ್ಟ. ಅಂಥವನಿಗೆ ಸಮಾಜದಲ್ಲಿ ಬದುಕೋಕೆ ಕಷ್ಟ. ಅದರ ನಿಜವಾದ ಅರ್ಥ ಏನೆಂಬುದನ್ನು ನಾವು ಕಳಿಸ್ಕೊಡೋದಿಲ್ಲ. ಪ್ರಿಯರೇ, ದೀಕ್ಷಾಸ್ಥಾನ ಅನ್ನುವಂಥದ್ದು ತಾವು ಹುಟ್ಟಿದಂಥ ಸಮಯದಲ್ಲೋ
ಅಥವಾ 18 ವರ್ಷ ಪ್ರಾಯ ಆದಾಗಲೂ ತೆಗೆದುಕೊಳ್ಳುವಂತಹ ಒಂದು ಸಂಸ್ಕಾರವಲ್ಲ ಇದು. ದೀಕ್ಷಾಸ್ಥಾನ ಅನ್ನುವಂಥದ್ದು ನಮ್ಮನ್ನು ನಾವೇ ಯೇಸು ಕ್ರಿಸ್ತನೊಂದಿಗೆ ಗುರುತಿಸಿಕೊಳ್ಳುವಂಥದ್ದು. ಒಮ್ಮೆ ಈ ಪ್ರಕ್ರಿಯೆಗಳ ಮೂಲಕ ಹಾದು ಹೋದ್ರೆ ನಮ್ಮನ್ನು ಪವಿತ್ರತೆಯಲ್ಲಿ ಕಾಪಾಡಿಕೊಳ್ಳಬೇಕಾದಂತಹ ಜವಾಬ್ದಾರಿ ನಮ್ಮ ಪ್ರತಿಯೊಬ್ಬ ವ್ಯಕ್ತಿಗಳ ಮೇಲೆ ಇರುವಂಥದ್ದು ಎಂಬುದನ್ನ ನಾವುಗಳು ಮರಿಬಾರದು. ಏನು ದೀಕ್ಷಾಸ್ಥಾನ? ಯೇಸು ಕ್ರಿಸ್ತನ ಮರಣದಲ್ಲಿ, ಯೇಸು ಕ್ರಿಸ್ತನ ಪುನರುತ್ಥಾನದಲ್ಲಿ ನಮ್ಮನ್ನ ಗುರುತಿಸಿಕೊಳ್ಳುವಂಥದ್ದು. ಏನು ಯೇಸು ಕ್ರಿಸ್ತನ ಮರಣ? ಯಾಕೆ ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಮರಣವನ್ನು ಅನುಭವಿಸ್ತಾ? ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ. ಈ ದೀಕ್ಷಾಸ್ಥಾನದ ಮೂಲಕ ಹಾದು ಹೋಗುವಾಗ ನಾವು ಏನ್ ಮಾಡಬೇಕು? ನಮ್ಮ ಪಾಪಗಳನ್ನ ಸಮಾಧಿ ಮಾಡಬೇಕು. ನಾವು ನೀರಿಂದ ಎದ್ದು ಬರಬೇಕಾದ್ರೆ ಒಂದು ಹೊಸ ಸೃಷ್ಟಿಯಾಗಿ ಬದುಕಬೇಕು. ಇಫ್ ಎನಿವನ್ ಇನ್ ಕ್ರೈಸ್ಟ್ ಇಸ್ ಎ ನ್ಯೂ ಕ್ರಿಯೇಷನ್. ಯಾರಾದರೂ ಕ್ರಿಸ್ತನಲ್ಲಿದ್ರೆ ಅವನು ನೂತನ ಸೃಷ್ಟಿಯಾಗ್ತಾನೆ, ಹಳೇದೆಲ್ಲ ಹೋಗ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅದು ನಿಜವಾದಂತಹ ದೀಕ್ಷಾಸ್ಥಾನದ ಅನುಭವ. ಆ ಅನುಭವದಲ್ಲಿ ನಾವು ಬದುಕಬೇಕು, ಆ ಅನುಭವದಲ್ಲಿ ಜೀವಿಸಬೇಕು. ಪೌಲನು ಗಲಾತ್ಯ ಪತ್ರಿಕೆಯಲ್ಲಿ ಬರೆದಿರೋ ಪ್ರಕಾರವಾಗಿ ಕ್ರಿಸ್ತನನ್ನ ಧರಿಸ್ಕೊಳ್ಬೇಕು. ಪ್ರಿಯರೇ, ಆ ಒಂದು ಅನುಭವದಲ್ಲಿ ನಮ್ಮ ಜೀವಿತವನ್ನ ಇದುವರೆಗೂ ನಾವು ಜೀವಿಸದೆ ಹೋಗಿದ್ರೆ ಇನ್ನು ಮುಂದೆಯಾದರೂ ಆ ಒಂದು ಅನುಭವದಲ್ಲಿ ಜೀವಿಸುವುದಕ್ಕೆ ನಾವು ನಮ್ಮನ್ನೇ ಸಿದ್ಧಪಡಿಸ್ಕೊಳ್ಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಸೊ ವಿ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್. 2 things ಗ್ಯಾರಂಟಿ. ನಮ್ಮ ಜೀವಿತದ ಎರಡು ವಿಚಾರ ಗ್ಯಾರಂಟಿ. ಒಂದು ನಮ್ಮ ಮರಣ, ಇಲ್ಲ ಕರ್ತನ ಬರೋಣ. ಅಲ್ಲಿ ಪೌಲ ಥೆಸಲೋನಿಕದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ, ಈ ವಿಷಯಗಳಲ್ಲಿ ನಿಮ್ಮನ್ನು ನೀವು ಸಂತೈಸ್ಕೊಳ್ರಿ. ಯಾವ ವಿಷಯಗಳಲ್ಲಿ? ಈ ವಿಚಾರಗಳ ಕುರಿತಾಗಿ. ಸೊ ನಿಮ್ಮನ್ನು ನೀವು ಕರ್ತನ ಆದ ಕಾರಣ ಈ ಮಾತುಗಳಿಂದ ಒಬ್ಬನೊಬ್ಬ ಸಂತೈಸ್ಕೊಳ್ರಿ. ಅಂದ್ರೆ ಪರಸ್ಪರ ನಾವು ಹೇಳ್ಬೇಕು, ಮಗ ಇವತ್ತು ನಾವು ಬದುಕಿದ್ದೀವಿ, ನಾಳೆ ಬದುಕ್ತೀವೋ ಗೊತ್ತಿಲ್ಲ. ಕೆಲವೊಮ್ಮೆ ನಾಳೆ ನಾವು ಮರಣವನ್ನು ಅನುಭವಿಸ್ಬೋದು, ಇಲ್ಲ ಕರ್ತನ ಬರೋಣ ಆಗ್ಬೋದು. ಆದರೆ ಎರಡಾದ್ರೂ ಪರವಾಗಿಲ್ಲ, ಯಾವುದಾದ್ರೂ ಪರವಾಗಿಲ್ಲ. ಸೊ ನಾವೆಲ್ಲಿರಬೇಕು? ನಿತ್ಯತ್ವದಲ್ಲಿ ನಾವು ಕಾಣಲ್ಪಡಬೇಕು. ಅದಕ್ಕೋಸ್ಕರವಾಗಿ ನಾವು ಬದುಕುವ. ಇದು ನಮ್ಮನ್ನು ನಾವೇ ಸಂತೈಸಿಕೊಳ್ಳುವಂತಹ ಮಾತು. ಇವತ್ತು ನಾವು ಸಂತೈಸಿಕೊಳ್ಳುವಂಥದ್ದು ಆ ರೀತಿಯಲ್ಲ. ಪರವಾಗಿಲ್ಲಪ್ಪ, ನಾನು ಹೋದ್ರೇನು ನನ್ನ ಹೆಂಡತಿ ಮಕ್ಕಳಿಗೆ ನನ್ನ ಕೈಲಾಗುವಷ್ಟು ನಾನು ಮಾಡಿಟ್ಟಿದ್ದೇನೆ. ಸೊ ಇದಲ್ಲ ಸಂತೈಸುವಿಕೆ. ಸೊ ನಮ್ಮ ಸಂತೈಸುವಿಕೆ ಒಂದೇ ಇರಬೇಕು. ಒಂದು ನನ್ನ ಮರಣ ಆಗಿರ್ಬೋದು, ಇಲ್ಲ ಕರ್ತನ ಮರಣ ಆಗಿರ್ಬೋದು. ಐ ಆಮ್ ಶೋರ್ ದ್ಯಾಟ್. ಸೊ ನನಗೆ ಪೂರ್ಣವಾದ ನಿಶ್ಚಯ ಇದೆ. ಸೊ ಐ ವಿಲ್ ಬಿ ವಿತ್ ಮೈ ಲಾರ್ಡ್. ನಾನು ನನ್ನ ಕರ್ತನೊಂದಿಗೆ ಇರ್ತಾನೆ, ನನ್ನ ಕರ್ತನೊಂದಿಗೆ ನನ್ನ ನಿತ್ಯತ್ವವನ್ನು ಕಳಿತೇನೆ. ಸೊ ಆ ರೀತಿ ನಾವು ಕಲಿಬೇಕಾದ್ರೆ ಈ ಲೋಕದಲ್ಲಿ ಕ್ರಿಸ್ತನನ್ನ ಧರಿಸಿಕೊಂಡು ನಮ್ಮ ಹಳೆಯ ಹಳೆಯ ಎಲ್ಲ ಸ್ವಭಾವವನ್ನ ಶಿಲುಬೆಗೆ ಹಾಕಿ ನೂತನ ಸೃಷ್ಟಿಯಾಗಿ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಿರಬೇಕು. ಈ ಮಾತುಗಳ ಮೂಲಕ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಹೌದು ಕರ್ತನೆ, ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ದೀಕ್ಷಾಸ್ಥಾನ ಅನ್ನುವಂಥದ್ದು ಕೇವಲ ಒಂದು ಧಾರ್ಮಿಕ ಸಂಸ್ಕಾರವಲ್ಲವೆಂಬುದಾಗಿ, ಅದು ನಮ್ಮನ್ನು ನಾವೇ ಕ್ರಿಸ್ತನನ್ನ ಧರಿಸಿಕೊಳ್ಳುವ ಒಂದು ಪ್ರಕ್ರಿಯೆ ಎಂಬುದಾಗಿ ಮತ್ತೊಂದು ಆವರ್ತಿ ನಾವು ಅರ್ಥ ಮಾಡಿಕೊಳ್ಳುವಂತೆ ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ಈ ವಾಕ್ಯಾನುಸಾರವಾಗಿ ನಾವು ಜೀವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವೂ ನೆಲೆಯಾಗಿರಲಿ. ಆಮೇಲೆ ಮತ್ತು ಆವರ್ತಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಯನ್ನು ತಿಳಿಸ್ತೇನೆ. ದೇವರು ಈ ಒಂದು ವಾರ ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.